ಬುಲೆಟಿನ್ಗೆ ಸ್ವಾಗತ. ನಾನು ಪೂಜಶ್ರೀ. ಬನ್ನಿ ಇವತ್ತಿನ ಪ್ರಮುಖ ಸುದ್ದಿ ಏನೇನಿವೆ ಅಂತ ನೋಡ್ಕೊಂಬರೋಣ. ಸುಳ್ಳಿನಗರದ ಕೆರೆಮೂಲಿಯಲ್ಲಿ ಪರಿಶಿಷ್ಟ ಜಾತಿಗೆ ಸೇರಿದ ಕುಟುಂಬ ಸಹಿತ ಇನ್ನೂ 2 ಮನೆಗಳಿಗೆ ರಸ್ತೆ ಸಮಸ್ಯೆ ಇದೆ. ರಸ್ತೆ ಮಾಡುವಂತೆ ತಾಲೂಕು ಆಡಳಿತಕ್ಕೆ, ನಗರಾಡಳಿತಕ್ಕೆ ತಿಂಗಳ ಹಿಂದೆ ಮನವಿ ಮಾಡಿದ್ರೂ ಸ್ಪಂದನೆ ಮಾಡಿಲ್ಲ. 3 ತಿಂಗಳು ಕಾಯುತ್ತೇವೆ, ಇಲ್ಲವಾದಲ್ಲಿ ನಾವೇ ರಸ್ತೆ ನಿರ್ಮಿಸುತ್ತೇವೆ ಎಂದು ಅಂಬೇಡ್ಕರ್ ತತ್ವ ರಕ್ಷಣಾ ವೇದಿಕೆ ಕರ್ನಾಟಕ ಇದರ ರಾಜ್ಯಾಧ್ಯಕ್ಷ ಕೆ ಗಿರಿಧರ ನಾಯ್ಕ ತಿಳಿಸಿದ್ದಾರೆ. ಸುಳ್ಯ ಪ್ರೆಸ್ ಕ್ಲಬ್ನಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ಅವರು, ನಗರ ಪ್ರದೇಶದಲ್ಲಿ ರಸ್ತೆ ಇಲ್ಲದೆ ಜನ ನರಕಯಾತನೆ ಅನುಭವಿಸ್ತಾ ಇದ್ದಾರೆ. ಮೊನ್ನೆ ದಿನ ಕೆರೆಮೂಲೆಯ ಪರಿಶಿಷ್ಟ ಜಾತಿಯ ಮನೆ ಅಸೌಖ್ಯದ ವ್ಯಕ್ತಿಯೊಬ್ಬರನ್ನ ಚೇರ್ನಲ್ಲಿ ಎತ್ತಿಕೊಂಡು ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಗಿದೆ. ಯಾಕೆಂದ್ರೆ ಅಲ್ಲಿ ಸರಿಯಾದ ರಸ್ತೆ ಇಲ್ಲ. ಕನಿಷ್ಠ ರಿಕ್ಷಾ ಮನೆ ತನಕ ಬರುವಂತೆ ಅಧಿಕಾರಿಗಳು ಮಾಡಿಕೊಡಬೇಕು. ಅಲ್ಲಿ ಸರ್ಕಾರಿ ಜಾಗ ಇದೆ, ಆದರೆ ಪಕ್ಕದ ಮನೆಯವರು ರಸ್ತೆ ಮಾಡಲು ಆಕ್ಷೇಪ ಮಾಡುತ್ತಿದ್ದಾರೆ. ಈ ಕುರಿತು ತಹಶೀಲ್ದಾರ್ ಮುಖ್ಯಾಧಿಕಾರಿಗಳಿಗೆ ಮನವಿ ಕೊಟ್ಟರೂ ಏನೂ ಪರಿಣಾಮ ಆಗಿಲ್ಲ. ನಮಗೆ ಬೇಕಾಗಿರೋದು ರಸ್ತೆ. ಇವರಿಗೆ 3 ತಿಂಗಳು ಸಮಯ ಕೊಡುತ್ತೇವೆ. ಅವರು ಮಾಡದೇ ಇದ್ದರೆ ನಾವೇ ರಸ್ತೆ ಮಾಡುತ್ತೇವೆ. ಏನಾದರೂ ಸಮಸ್ಯೆ ಎದುರಾದರೆ ಅದಕ್ಕೆ ನಗರಾಡಳಿತ, ತಾಲೂಕು ಆಡಳಿತವೇ ಹೊಣೆ ಎಂದವರು ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಕೆರೆಮೂಲೆ ರಸ್ತೆ ಫಲಾನುಭವಿಗಳಾದ ಸುಧಾ, ಸಂತೋಷ್, ಲಕ್ಷ್ಮಿ, ಸಮೀಕ್ಷಾ ಹಾಜರಿದ್ದರು. ದಕ್ಷಿಣ ಕನ್ನಡ ಮೋರ್ಚಾದಾರರ ಸಹಕಾರ ಮಹಾಮಂಡಲದ ಸುಳ್ಯ ಶಾಖೆ ಸೆಪ್ಟೆಂಬರ್ ತಿಂಗಳಲ್ಲಿ ಸುಳ್ಯದ ಗಾಂಧಿನಗರದ ಆರ್ಕೆ ಕಾಂಪ್ಲೆಕ್ಸ್ನಲ್ಲಿ ಆರಂಭಗೊಳ್ತಾ ಇದ್ದು, ಈ ಕುರಿತು ಪೂರ್ವಭಾವಿ ಸಭೆಯು ಜುಲೈ 25ರಂದು ಗಾಂಧಿನಗರದ ಆರ್ಕೆ ಕಾಂಪ್ಲೆಕ್ಸ್ನಲ್ಲಿ ನಡೆಯಿತು. ಸಭೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಮೋರ್ಚಾದಾರರ ಸಹಕಾರ ಮಹಾಮಂಡಲದ ಅಧ್ಯಕ್ಷ ಸಂಜೀವ ಪೂಜಾರಿ, ಬಿರುವಾ ಸೆಂಟರ್ ಉಪಾಧ್ಯಕ್ಷ ರಾಜೇಶ್ ಸುವರ್ಣ, ನಿರ್ದೇಶಕರುಗಳಾದ ಗಣೇಶ್ ಪೂಜಾರಿ, ವಿಶ್ವನಾಥ ಪೂಜಾರಿ, ಉಷಾ ಅಂಚಾನ್, ಸಿಇಒ ಕಿಶೋರ್ ಕುಮಾರ್, ಅಜ್ಜಾವರ ಮೋರ್ಚಾದಾರರ ಸಹಕಾರ ಸಂಘದ ಅಧ್ಯಕ್ಷ ರಾಮಣ್ಣ ಪೂಜಾರಿ ಪೊಡುಂಬ, ಉಪಾಧ್ಯಕ್ಷ ಸೀತಾರಾಮ ಕೊಲ್ಲರಮೂಲೆ, ಸುಳ್ಯ ತಾಲೂಕು ಬಿಲ್ಲವರ ಸಂಘದ ಅಧ್ಯಕ್ಷ ಕೃಷ್ಣಕುಮಾರ್ ಅಲೆಕ್ಕಾಡಿ, ಮುತ್ತಪ್ಪ ಪೂಜಾರಿ, ಬಾಲಚಂದ್ರ ಕನಕಮಜಲು, ವಿಠಲ್ ದಾಸ್ ಬೆಳ್ಳಾರೆ, ಧರ್ಮಪಾಲ ಶ್ರೇಣಿ, ಮುತ್ತಪ್ಪ ಪೂಜಾರಿ, ಮೊನ್ನಪ್ಪ ಪೂಜಾರಿ, ಪ್ರದೀಪ್ ಪೂಜಾರಿ, ಗಾಂಧಿನಗರ ಆರ್ಕೆ ಕಾಂಪ್ಲೆಕ್ಸ್ನ ಮಾಲಕರಾದ ರಾಮಕೃಷ್ಣ ರೈ ಹಾಜರಿದ್ದರು. ಸುಳ್ಯ ಶಾಖೆ ಆರಂಭಕ್ಕೂ ಮೊದಲು ಸಲಹಾ ಸಮಿತಿ ರಚನೆ ಇತ್ಯಾದಿಗಳ ಕುರಿತು ಚರ್ಚೆ ನಡೆಯಿತು. ಸೆಪ್ಟೆಂಬರ್ ತಿಂಗಳಲ್ಲಿ ಶಾಖೆ ಆರಂಭಿಸುವ ಕುರಿತು ಚರ್ಚೆ ಮಾಡಲಾಯಿತು. ಸುಳ್ಯ ನಗರದ ಅಂಬೇಡ್ಕರ್ ಆರೋಹಿ ಬಿಲ್ಡಿಂಗ್ ಎದುರು ಗಿರಿದರ್ಶಿನಿ ಸಭಾಭವನದ ಪಕ್ಕದಲ್ಲಿ ಅಪಾಯಕಾರಿ ಗುಂಡಿಯೊಂದನ್ನು ನಗರ ಕಾಂಗ್ರೆಸ್ ಅಧ್ಯಕ್ಷರು ನೋಡಿ ಅವರು ನಗರ ಪಂಚಾಯತ್ನ ಗಮನಕ್ಕೆ ತಂದು ನಗರ ಪಂಚಾಯತ್ನವರು ತಕ್ಷಣ ಗುಂಡಿ ಮುಚ್ಚಿರುವ ಘಟನೆ ನಡೆದಿದೆ. ಅಂಬೇಡ್ಕರ್ ರಸ್ತೆ ಬದಿಯಲ್ಲಿ ಪೊದೆಗಳಿಂದ ಕೂಡಿರುವ ಮ್ಯಾನ್ ಹೋಲ್ ಗುಂಡಿಯಂತಿದ್ದ ಅಪಾಯಕಾರಿ ಗುಂಡಿಯನ್ನ ನೋಡಿದ ನಗರ ಕಾಂಗ್ರೆಸ್ ಅಧ್ಯಕ್ಷ ಶಶಿಧರ ಎಂಜೆ ಅವರು ಗುಂಡಿ ಮುಚ್ಚುವಂತೆ ನಗರ ಪಂಚಾಯತ್ಗೆ ಗಮನಕ್ಕೆ ತಂದರು. ತಕ್ಷಣ ಆಗಮಿಸಿದ ನಗರ ಪಂಚಾಯತ್ನ ಇಂಜಿನಿಯರ್ ವೆಂಕಟೇಶ್ ಮತ್ತು ಸಿಬ್ಬಂದಿ ಗುಂಡಿಯನ್ನ ಪರಿಶೀಲನೆ ನಡೆಸಿ ಬಳಿಕ ಮುಚ್ಚುವ ಕೆಲಸ ಮಾಡಿದ್ರು. ಸುದ್ದಿ ನ್ಯೂಸ್ ಬುಲೆಟಿನ್ ಮುಂದುವರೆತೆ ಸ್ಮಾಲ್ ಬ್ರೇಕ್ ನಂತರ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಎಲ್ ಆಚಾರ್ಯ ಜ್ಯುವೆಲರ್ಸ್. ರೈತ ಬಾಂಧವರೇ, ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯನ್ನ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ನಮ್ಮ ಸುಳ್ಯದ ಮೊಗರ್ಪಣೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ. ಇಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು, ಕೋಕೋ ಗಿಡಗಳು, ಅಡಿಕೆ ಗಿಡಗಳಾದ ಎಂಟರಮಂಗಲ, ಮೋಹಿತ್ ನಗರ, ಸೈಗಾನ್, ರತ್ನಗಿರಿ, ಸುಮಂಗಲ, ಸ್ವರ್ಣಮಂಗಳ, ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ, ವಿವಿಧ ರೀತಿಯ ಹಣ್ಣಿನ ಗಿಡಗಳು, ಕರಿಮೆಣಸಿನ ಕಸಿ ಗಿಡ, ಪಣಿಯೂರು ಸೆವೆಲ್ ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಣೆ, ಹಳೆಗೇಟು, ಸುಳ್ಯ. ಬುಕಿಂಗ್ ಆಗಿ ಇಂದೇ ಸಂಪರ್ಕಿಸಿ 9048865019 9946523801.
ಬ್ರೇಕ್ ನಂತರ ಮತ್ತೆ ಸುದ್ದಿ ಬುಲೆಟಿನ್ಗೆ ಸ್ವಾಗತ. 2026-27ನೇ ಸಾಲಿನ ಮೊದಲ ಹಂತದ ಗ್ರಾಮ ಸಭೆಯು ಪಂಚಾಯತ್ನ ಆಡಳಿತಾಧಿಕಾರಿ ನೋಡಲ್ ಶ್ರೀಮತಿ ಶೀತಲ್ ರವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಆರಂಭದಲ್ಲಿ ಪದ್ಮಶ್ರೀ ಪುರಸ್ಕೃತ ಡಾಕ್ಟರ್ ಗಿರೀಶ್ ಭಾರದ್ವಾಜರವರಿಗೆ ಗ್ರಾಮದ ಜನರ ಪರವಾಗಿ 1 ನಿಮಿಷದ ಮೌನ ಪ್ರಾರ್ಥನೆ ಸಲ್ಲಿಸಿ ಶ್ರದ್ಧಾಂಜಲಿ ಕೋರಲಾಯಿತು. 2026-27ನೇ ಸಾಲಿನ ಮೊದಲ ಹಂತದ ವರದಿಯನ್ನ ಮಂಡಿಸಲಾಯಿತು. ವೇದಿಕೆಯಲ್ಲಿ ಪಿಡಿಒ ಜಯಪ್ರಕಾಶ್ ಎಂಆರ್, ಲೆಕ್ಕ ಸಹಾಯಕ ಸುಂದರ್ ಎಂ ಹಾಗೂ ಇಲಾಖೆಯ ಅಧಿಕಾರಿಗಳು ಹಾಜರಿದ್ದರು. ಸಭೆಯಲ್ಲಿ ಮಾಜಿ ಅಧ್ಯಕ್ಷರುಗಳಾದ ಸದಸ್ಯರುಗಳು ಹಾಗೂ ಶಾಲೆಯ ಶಿಕ್ಷಕರು, ಆರೋಗ್ಯ ಸಹಾಯಕಿಯರು, ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತೆಯರು, ಗ್ರಾಮಸ್ಥರು ಭಾಗವಹಿಸಿದ್ರು. ಚೆಂಬು ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷ ಸಂಪಾಜೆ ಪಯಸ್ವಿನಿ, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಮಾಜಿ ಅಧ್ಯಕ್ಷ ಹಾಗೂ ಚೆಂಬು ಗ್ರಾಮದ ಅತ್ಯಂತ ಜನಪ್ರಿಯ ಸಮಾಜ ಸೇವಕರೆಂದೇ ಪರಿಗಣಿತರಾಗಿರುವ ಆದಂ ಕುಂಜಿ ಸಂಟ್ಯಾರ್ ಅವರು ಹೃದಯಾಘಾತದಿಂದ ನಿಧನರಾದರು. ಅವರಿಗೆ 60 ವರ್ಷ ವಯಸ್ಸಾಗಿತ್ತು. ಇಂದು ಸಂಪಾಜೆಯಲ್ಲಿ ಪಯಸ್ವಿನಿ ಸಹಕಾರಿ ಬ್ಯಾಂಕ್ನ ಮಹಾಸಭೆ ನಡೀತಾ ಇತ್ತು. ಆದಂ ರವರು ಮಹಾಸಭೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಮಾತನಾಡ್ತಾ ಇದ್ರು. ಮಾತನಾಡ್ತಿದ್ದ ವೇಳೆ ಅವರಿಗೆ ಹೃದಯಾಘಾತವಾಗಿ ಕುಸಿದು ಬಿದ್ದರೆನ್ನಲಾಗಿದೆ. ತಕ್ಷಣ ಅವರನ್ನ ಕಾರಲ್ಲಿ ಸುಳಿದ ಕೆವಿಜಿ ಆಸ್ಪತ್ರೆ ತರಲಾಯಿತು. ಅಲ್ಲಿ ಚಿಕಿತ್ಸೆ ನೀಡುತ್ತಿದ್ದಂತೆ ಅವರು ಕೊನೆಯುಸಿರೆಳೆದಿದ್ದಾರೆ. ಬೆಳ್ಳಾರಿ ಗ್ರಾಮದ ನೆಟ್ಟಾರು ಕೋಡಿಬಾಯ್ಲು ವೇದಾವತಿ ಅವರು ನಿಧನರಾದರು. ಅವರಿಗೆ 60 ವರ್ಷ ವಯಸ್ಸಾಗಿತ್ತು. ನೆಲ್ಲೂರು ಕೇಂಬ್ರಾಜಿ ಗ್ರಾಮದವರಾಗಿದ್ದು ನಾಣಕಜಿಯಲ್ಲಿ ಅಂಗಡಿ ಹೊಂದಿರುವ ಸುದ್ದಿ ಬಿಡುಗಡೆ ಪತ್ರಿಕಾ ವಿತರಕರಾದ ಸುಬ್ಬಣ್ಣ ನಾಯಕ್ ಗುಂಡಿಯಂಗಡಿ ಅವರು ಅಲ್ಪಕಾಲದ ಅಸೌಖ್ಯದಿಂದ ಸ್ವಗೃಹದಲ್ಲಿ ನಿಧನರಾದರು. ಅವರಿಗೆ 82 ವರ್ಷ ವಯಸ್ಸಾಗಿತ್ತು. ಮಂಡೇಕೊಲು ಗ್ರಾಮದ ಮಾವಂಜಿ ನಿವಾಸಿ ಕೆಟಿ ಕೃಷ್ಣರವರು ಹೃದಯಾಘಾತದಿಂದ ಜುಲೈ 25ರಂದು ನಿಧನರಾದರು. ಅವರಿಗೆ ಸುಮಾರು 73 ವರ್ಷ ವಯಸ್ಸಾಗಿತ್ತು. ಕೆಟಿ ಕೃಷ್ಣರವರು ಮಧ್ಯಾಹ್ನ ಮನೆಯಲ್ಲಿ ಕುಸಿದು ಬಿದ್ದರೆಂದು ಬಳಿಕ ಅವರನ್ನ ಸುಳ್ಯ ಆಸ್ಪತ್ರೆಗೆ ಕರೆತರಲಾಯಿತು. ಆ ವೇಳೆ ಅವರು ಕೊನೆಯುಸಿರೆಳೆದು ತಿಳಿದು ಬಂದಿದೆ. ಕೆಟಿ ಕೃಷ್ಣರವರು ಕಾಂಗ್ರೆಸ್ ಕಾರ್ಯಕರ್ತರಾಗಿ ದುಡಿಯುತ್ತಿದ್ದರು. ಇದು ಈ ಹೊತ್ತಿನ ಸುದ್ದಿ ಬುಲೆಟಿನ್. ನಿರಂತರ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸುದ್ದಿ.